ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಎಲ್ಲರಿಗೂ ಬೆಳಗಿನ ಶುಭೋದಯ. ಬೆಳಗ್ಗೆನೇ ಬೇಗ ಇದ್ದು ಬಾಗಿಲಿಗೆಲ್ಲ ರಂಗೋಲಿ ಇಕ್ಕಿ ಬಂದೆ ತಿಂಡಿ ಮಾಡೋಣ ಅಂತ. ಏನಪ್ಪ ಅಂತಂದರೆ ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ ನೋಡಿ. ಪುಟ್ಟದಾಗ ಒಂದು ರಂಗೋಲಿ ಬಿಟ್ಕೊಂಡೆ ತಿಂಡಿ ಮಾಡೋಕ್ಕೆ ಚಪಾತಿ ಹಿಟ್ಟು ಕಲಸೋಣ ಅಂತ ಚಪಾತಿ ಹಿಟ್ಟು ಕಲಿಸ್ತಾಯಿದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ನೀವು ನಿಮ್ಮ ಸಪೋರ್ಟೇ ನನಗೆ ಬೆಂಬಲ. ಇವತ್ತು ಅಂಗನವಾಡಿಗೆ ಬೇಗ ಹೋಗಬೇಕು, ಅದರಿಂದ ಚಪಾತಿ ಹಿಟ್ಟು ಕಲಸಿಕ್ಕೋದ್ರೆ ಬಂದು ಪಲ್ಯ ಮಾಡ್ಕೊಂಡು ಚಪಾತಿ ಹೊತ್ಕೊಳ್ಳೋಕೆ ಸರೋಗುತ್ತೆ ಅಂತೇಳಿ ಚಪಾತಿ ಹಿಟ್ಟು ಕಲಸಿ ರೆಡಿ ಮಾಡಿ ಇಟ್ಟಿದ್ದೀನಿ. ಇವತ್ತು ಮಗಳು ಭಾಷಣ ಇತ್ತು, ಅದಕ್ಕೋಸ್ಕರ ಅವಳು ಭಾಷಣ ಪ್ರಾಕ್ಟೀಸ್ ಮಾಡ್ತಾಯಿದ್ಲು. ಅವಳು ಪ್ರಾಕ್ಟೀಸ್ ಮಾಡ್ಕೊಂಡು ರೆಡಿಯಾಗಿ ಸ್ಕೂಲ್ಗೆ ಹೊರಟ್ಲು. ನಾನು ಹಾಗೆ ರೆಡಿಯಾಗಿ ಅಂಗನವಾಡಿ ಕಡೆ ಬಂದೆ. ಬೆಳಗ್ಗೆನೇ ನೋಡಿ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಅರಳಿದೆ. ಇದೇನು ಹೂವು ಅಂತ ಹೇಳಿ ನೋಡೋಣ ಫ್ರೆಂಡ್ಸ್. ನನಗಂತೂ ಗೊತ್ತಿಲ್ಲ, ನಿಮ್ಗೇನಾರು ಗೊತ್ತಿದೆ ಹೇಳಿ. ಹಾಗೆ ಅಂಗನವಾಡಿಗೆ ಪೂಜೆಗೆ ಹೂವು ಬೇಕಿತ್ತು ಅಂತ ಅಂಗಡಿಗೆ ಹೋಗಿ ಪೂಜೆ ಹೂವು ತಗೊಂಡು ಅಂಗನವಾಡಿಗೆ ಬಂದೆ. ಇವತ್ತು ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ ದಿನ. ನಮ್ಮ ಅಂಗನವಾಡಿಯಲ್ಲಿ ಸ್ವತಂತ್ರ ದಿನಾಚರಣೆ ಆಚರಿಸ್ತಾ ಇದ್ದೀವಿ. ಕನ್ನಡ ಜನತೆಗೆ ನನ್ನ ಕಡೆಯಿಂದ 80ನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನಾನು ನನ್ನ ಮುದ್ದ ಮಕ್ಕಳ ಜೊತೆ ಆಚರಿಸ್ತಾ ಇದ್ದೀನಿ. ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ದಾರೆ ಫ್ರೆಂಡ್ಸ್. ಆ ಮುಗ್ಧ ಮನಸ್ಸುಗಳ ಜೊತೆ ಆಚರಿಸೋದೇ ಒಂಥರ ಖುಷಿ. ಹಾಗೇ ಜನಗಣಮನ ಹೇಳ್ಬಿಟ್ಟು ಅವಕ್ಕೊಂದು ಪುಟ್ಟದಾಗೊಂದು ಡ್ಯಾನ್ಸ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅವಕ್ಕೆ ಡ್ಯಾನ್ಸ್ ಮಾಡಿಸ್ತಾ ಇದ್ದೀನಿ. ನಾನೇ ಒಂಥರ ಹೇಳ್ಕೊಟ್ರೆ ಅವರೇ ಒಂದು ಕಡೆ ಹೋಗ್ತಾರೆ ಫ್ರೆಂಡ್ಸ್. ಆದರೆ ಅವ್ರನ್ನ ಹ್ಯಾಂಡ್ಲ್ ಮಾಡೋದು ತುಂಬ ಕಷ್ಟ. ಆದ್ರೂ ಒಂಥರ ಖುಷಿ ನೋಡಿ, ನನ್ನ ಮಕ್ಕಳೆಲ್ಲ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದ್ದಾರೆ. ಅವ್ರ ಜೊತೆ ಹಂಗೆ ಒಂದು ಸೆಲ್ಫಿ ತೊಗೊಂಡು ಅವ್ರನ್ನ ಎಷ್ಟು ಸರಿ ನೋಡ್ತಾಯಿದ್ರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಫ್ರೆಂಡ್. ಅಷ್ಟು ಖುಷಿ ಆಗುತ್ತೆ ಆ ಕಲರ್ಸ್ಗೆ ಬಟ್ಟೆಗಳು ನೋಡಿದ್ರೆ. ಹಾಗೆ ಅದನ್ನು ಮುಗಿಸ್ಕೊಂಡು ಮನೆ ಕಡೆ ಬಂದೆ. ಅವು ಏನೇ ಆಗಲಿ ಫ್ರೆಂಡ್ಸ್, ಅವ್ರ ಜೊತೆ ಇದ್ದರೆ ನಿಜ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಅಷ್ಟು ಖುಷಿಯಾಗುತ್ತೆ. ಹಿಂಗೇನೆ ಬೆಳಗ್ಗೆ ಹಿಟ್ಟು ಕಲಸಿಕ್ಕೋದ್ನೆಲ್ಲ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದೆ. ಹಿಟ್ಟು ಕಲಸಿದ್ನೆಲ್ಲ ಪಲ್ಯ ಮಾಡಿ ಚಪಾತಿ ತಿಂತಾಯಿದ್ದೀನಿ ಫ್ರೆಂಡ್ಸ್. ಹೊಟ್ಟೆ ತುಂಬ ಹಸ್ದುಬಿಟ್ಟಿತ್ತು. ಚಪಾತಿ ಮಾಡಿ ತಿಂತಾಯಿದ್ದೀನಿ. ಹಂಗೆ ನನ್ನ ಮಗಳು ಕಾಫಿ ಮಾಡಿಕೊಡು ಅಂದೆ, ಕಾಫಿ ಮಾಡಿಕೊಟ್ಲು. ಕಾಫಿ ಕುಡಿದ್ಬಿಟ್ಟು ಬಟ್ಟೆನ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಹಾಗೆ ಒಣಗಾಕ್ಬಿಟ್ಟು ಹಾಗೆ ಕೂತ್ಕೊಂಡು ಆಚೆ ಕಡೆ ಕೂತಿದ್ದೆ ನೋಡಿ. ನಮ್ಮ ಮನೆ ಮುಂದೆಗಡೆ ಚಿಂತಾಮಣಿ ಹೂವು ಬಿಟ್ಟಿದೆ. ನಮ್ಮ ಕಡೆ ಚಿಂತಾಮಣಿ ಅಂತಾರೆ, ನಿಮ್ಮ ಕಡೆ ಏನಂತಾರೋ ನನಗೆ ಗೊತ್ತಿಲ್ಲ. ಅದು ಎಷ್ಟು ಚೆನ್ನಾಗಿ ಫುಲ್ಲು ಹೂವು ಬಿಟ್ಟಿತ್ತು ಫ್ರೆಂಡ್ಸ್. ಎಲ್ಲ ಕಿತ್ತು ಪೂಜೆಗೆ ಇಕ್ಕಿದೆ ನೋಡಿ. ನಮ್ಮ ಮನೆ ಮುಂದೆಗಡೆ ಚೇಪೆ ಮರ, ಕೊಂಬೆಗೂ ಅಷ್ಟು ಹಣ್ಣು ಬಿಟ್ಟಿದೆ ಫ್ರೆಂಡ್ಸ್. ಅದನ್ನು ಹಣ್ಣಾಗೋಕ್ಕೆ ಬಿಡೋಲ್ಲ ಫ್ರೆಂಡ್ಸ್. ರೋಡಲ್ಲಿ ಹೋಗೋರೆಲ್ಲ ಎಡಗೈಲಿ ಬಲಗೈ ಕಿತ್ಕೊಂಡು ತಿಂದು ಖಾಲಿನೇ ಮಾಡಿಬಿಟ್ಟವ್ರೆ. ನಾವಂತೂ ಇದಿಲ್ಲ, ಅದು ದಪ್ಪ ಆಗೋಕ್ಕೆ ಬಿಡ್ತಾಯಿಲ್ಲ ಫ್ರೆಂಡ್ಸ್. ಹಣ್ಣಾಗೋಕ್ಕೂ ಬಿಡ್ತಾಯಿಲ್ಲ, ಒಂದು ಸ್ವಲ್ಪ ದಪ್ಪ ಅಷ್ಟು ಕಿತ್ಕೊಂಡು ತಿಂದು ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀವಿ. ನಮ್ಮ ಚಾರ್ಲಿ ಅಡ್ಡಾಡ ಮಲಿಕೊಬಿಟ್ಟಾನೆ ನೋಡಿ ಫ್ರೆಂಡ್ಸ್. ಅವನ ಹತ್ರ ತಮಾಷೆ ಮಾಡ್ಕೊಂಡು ನೋಡಿ ಶೇಕ್ ಹ್ಯಾಂಡ್ ಕೊಡಿ ಅಂತಂದರೆ ಮಲಿಕಂಡು ಸ್ಟೈಲಾಗಿ ಶೇಕ್ ಹ್ಯಾಂಡ್ ಕೊಡ್ತಾನೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಬಾಯ್ ಫ್ರೆಂಡ್ಸ್.